Very good morning, dear students. Today we start with the syllabus of PUC first year with first chapter, that is the living world. ನಾನು ನಿಮಗೆ ಬೆಳಗಿನ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಜೀವಶಾಸ್ತ್ರದ ಪಠ್ಯಕ್ರಮವನ್ನು ಶುರು ಮಾಡೋಣ ಪ್ರಥಮ ಅಧ್ಯಾಯದೊಂದಿಗೆ. ಅಧ್ಯಾಯದ ಹೆಸರು ಏನಪ್ಪ ಅಂದರೆ ದ ಲಿವಿಂಗ್ ವರ್ಲ್ಡ್, ಅಂದರೆ ಜೀವ ಜಗತ್ತು. ಜೀವ ಜಗತ್ತಿನೊಂದಿಗೆ ನಾವು ಈ PUC ಫಸ್ಟ್ ಇಯರ್ದ ಸಿಲೆಬಸನ್ನು ಶುರು ಮಾಡೋಣ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಥ್ರೂಔಟ್ ದ ವರ್ಲ್ಡ್. ಸೊ ದೇ ಆರ್ ಪ್ರೆಸೆಂಟ್ ಇನ್ ವಂಡರ್ಫುಲ್ ಹ್ಯಾಬಿಟ್ಯಾಟ್ like mountains, they present in the oceans, they present in the freshwater lakes, they present in well, they present in hot springs, they present in the deserts, they present in the forest, everywhere they are present. When we say the living organisms are present on the mountains, when we never say the mountain is a living. When we say the living organisms are present in the ocean, we never say the ocean is a living. When we say the living organisms are present in the desert, we never say the sand is a living. So then what are the properties of the living? So today we are going to learn about the distinctive characteristics of the living organisms. They are distinguished from the non-living things. They make them, they are nothing but the characters or the properties. We say this is a living organism. ನೋಡ್ರಿ, ಈ ಜೀವ ಜಗತ್ತಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಬಹಳಷ್ಟು ಜೀವರಾಶಿಗಳನ್ನು ನಾವು ನೋಡ್ತೀವಿ. ಈ ಜೀವರಾಶಿಗಳು ಎಲ್ಲ ಕಡೆ ಹರಡಿದವ. ಅವು ಎಲ್ಲೆಲ್ಲಿ ತಮ್ಮ ವಸಾಹತನ್ನು, ಎಲ್ಲೆಲ್ಲಿ ಅವು ವಾಸವಾಗಿದ್ದಾವ ಅಂತ ಕೇಳಿದರೆ, ಅವು ಪರ್ವತಗಳಲ್ಲಿ ವಾಸವಾಗಿವೆ, ಅವು ಸಮುದ್ರಗಳಲ್ಲಿ ಅವು ಎಲ್ಲಿವಂತಂದರೆ ಫಾರೆಸ್ಟ್ ಅಂತ ಕರಿತೀವಿ, ಅಂದರೆ ಕಾಡುಗಳಲ್ಲಿ ಅವು ಮರುಭೂಮಿಗಳಲ್ಲಿ ಅವು ಜ್ವಾಲಾಮುಖಿಯಲ್ಲೂ ಸಹಿತ ಎಲ್ಲ ಕಡೆಗೆ ಈ ಜೀವರಾಶಿಗಳವ. ಯಾವಾಗ ಈ ಜೀವಿಗಳು ಈ ಮೌಂಟೇನ್ಸ್ದಲ್ಲಿ, ಅಂದ್ರೇನು ಪರ್ವತಗಳಲ್ಲಿ ವಾಸವಾಗಿವೆ ಅಂತ ಹೇಳ್ತೀವಲ್ಲ, ಆವಾಗ ನಾವು ಪರ್ವತವನ್ನು ಸಜೀವಿ ಅನ್ನಂಗಿಲ್ಲ. ಯಾವಾಗ ನಾವು ಜೀವಿಗಳು ಸಮುದ್ರದ ಆಳದಲ್ಲಿ ಅಂತ ಹೇಳಿದಾಗ ನಾವು ಸಮುದ್ರವನ್ನು ಸಜೀವಿ ಅಂತ ಅನ್ನಂಗಿಲ್ಲ. ನಾವು ಜೀವಿಗಳು ಮರುಭೂಮಿಗಳಲ್ಲಿ ವಾಸವಾಗ್ತವೆ ಅಂತ ಹೇಳಿದಾಗ ನಾವು ಮರುಭೂಮಿಯಲ್ಲಿರುವಂಥ ಉಸುಕನ್ನು ಸಜೀವಿ ಅನ್ನಂಗಿಲ್ಲ. ಹಾಗಾದರೆ ಸಜೀವಿಗಳು ಅನ್ನಲಿಕ್ಕೆ ಯಾವ ಗುಣಲಕ್ಷಣಗಳನ್ನು ಅವು ಹೊಂದಿರ್ತವೆ ಅನ್ನೋದನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ಅಂದರೆ ದ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಸಜೀವಿಗಳಿಗೆ ತನ್ನದೇ ಆದಂತಹ ಗುಣಲಕ್ಷಣಗಳಿರ್ತವೆ. ಯಾವಾಗ ನಾವು ಒಂದು ವಸ್ತುವನ್ನು ಸಜೀವ ಅಂತ ಅನ್ನಬೇಕಾದ್ರೆ ಅವಕ್ಕೆ ತನ್ನದೇ ಆದಂತಹ ಗುಣಲಕ್ಷಣಗಳು. ಸೊ ವೆನ್ ವಿ ಸೇ ಇಟ್ಸ್ ಅ ಲಿವಿಂಗ್, some points or some characters comes first in our mind are the growth, reproduction, responsiveness and sense of this environment. These are certain characters when we say it is a living. They come into our mind when we say it is a living organism. And other properties or other characteristics of the living include the metabolism, self-replicate and self-organize. ಸೊ ಯಾವಾಗ ನಾವು ಸಜೀವಿಗಳು, ಇದು ಸಜೀವಿ ಅಂತ ಹೇಳಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಕೆಲವೊಂದು ಅಂಶಗಳು ನುಸುಳ್ಕೊಳ್ತಾವೆ, ಕೆಲವೊಂದು ಗುಣಲಕ್ಷಣಗಳು ನಮಗೆ ಪಟ್ಟಂತ ಬರ್ತಾವೆ. ಅವು ಯಾವಪ್ಪ ಅಂತಂದರೆ ಗ್ರೋತ್, ಬೆಳವಣಿಗೆ. ನಾವು ಇದನ್ನು ಸಜೀವಿ ಅಂತ ಹೇಳಿದರೆ ಇದು ಬೆಳವಣಿಗೆ ಆಗ್ತದೆ. ನಾವು ಚಾಕ್ಪೀಸನ್ನು ಸಜೀವಿ ಅನ್ನಲಿಕ್ಕಾಗಿಲ್ಲ, ಇದು ಬೆಳೆಯಂಗಿಲ್ಲ. ಡೆಸ್ಕನ್ನು ಸಜೀವಿ ಅಂತ ಹೇಳಲಿಕ್ಕಾಗಂಗಿಲ್ಲ, ಇದು ಬೆಳೆಯಂಗಿಲ್ಲ. ಬ್ಲ್ಯಾಕ್ ಬೋರ್ಡನ್ನು ಸಜೀವಿ ಅಂತ ಹೇಳೋಕ್ಕಾಗಿಲ್ಲ, ಇದು ಬೆಳೆಯಂಗಿಲ್ಲ. ಅಥವಾ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ, ರೆಸ್ಪಾನ್ಸಿವ್ನೆಸ್ ಅಂದರೆ ಸ್ಪಂದಿಸುವಿಕೆ, ಸೆನ್ಸ್ ಟು ದ ಎನ್ವಿರಾನ್ಮೆಂಟ್ ಅಂದರೆ ಏನು, ಈ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಜಾಗೃತಿ ಇರ್ತದೆ, ಅಂತಹ ಜೀವಿಗಳಿಗೆ ನಾವು ಸಜೀವಿ ಅಂತ. ಈ ಗುಣಲಕ್ಷಣಗಳು ಯಾವಾಗ ನಾವು ಸಜೀವಿ, ಈ ಜೀವಿ ಅಂತ ಹೇಳಬೇಕಾದ್ರೆ ಈ ಗುಣಲಕ್ಷಣಗಳು ನಮ್ಮ ಮೆದುಳಿಗೆ ಬರ್ತಾವೆ, ಪ್ರಥಮವಾಗಿ ನಮಗೆ ಬರ್ತಾವೆ. ಇದ್ರ ಜೊತೆಗೆ ಸಜೀವಿಗಳು ಮತ್ತೆ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರ್ತಾವೆ. ಯಾವಪ್ಪ ಅಂದರೆ ಮೆಟಬಾಲಿಸಮ್ ಅಂತ ಕರಿತೀವಿ. ಮೆಟಬಾಲಿಸಮ್ ಅಂತಂದರೆ ಚಯಾಪಚಯ ಕ್ರಿಯೆಗಳು.
ಸಜೀವಿಗಳಲ್ಲಿ ಏನಾಗ್ತದೆ ಅಂದರೆ ಚಯಾಪಚಯ ಕ್ರಿಯೆಗಳಾಗ್ತವೆ, ಆದರೆ ನಿರ್ಜೀವಿಗಳಲ್ಲಿ ಆಗಂಗಿಲ್ಲ. ಹಾಗೆ ಸಜೀವಿಗಳಲ್ಲಿ ಏನಾಗ್ತದೆ, ಸೆಲ್ಫ್ ರಿಪ್ಲಿಕೇಟ್, ಸ್ವಯಂ ಪುನರಾವರ್ತನೆಯ ಗುಣ, ಸೆಲ್ಫ್ ಆರ್ಗನೈಸ್, ಸ್ವಯಂ ಸಂಘಟನೆ, ಈ ರೀತಿಯ ಕೆಲವೊಂದು ಗುಣಲಕ್ಷಣಗಳನ್ನು ಅವು ಹೊಂದಿರ್ತವೆ. ಆದ ಕಾರಣ ಇವತ್ತಿನ ದಿವಸ ನಾವು ಏನು ಮಾಡೋಣ ಅಂತಂದರೆ ದ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್, ಸಜೀವಿಗಳು ಅನ್ಲಿಕ್ಕೆ ಯಾವ ಯಾವ ಗುಣಲಕ್ಷಣಗಳ ಅವನು ಹೊಂದಿರ್ತಾವೆ ಅಂಥೇಳಿ ನಾವು ಅದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡೋಣ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ or the distinctive properties of the living organism. The first property of the living organism is the growth. The growth is nothing but increase in the body mass or increase the number of the cell by cell division. The plants, in case of plants, the plants grow throughout the life because the cell division occur in the plant throughout the life because they are having the meristemic tissue. But in case of animals, the cell division occur restricted, so that the growth in the animals occur at certain age. Primarily, the growth occur vertically, whereas later on the growth occur horizontally. So in case of plant, we say the secondary growth, isn't it? So the growth occur in the plants throughout the life. But you say, see sir, you said the growth is the characteristics of the living, but the mountains also grow. You say mountains in non-living, but mountains also grow. The blunders also grow. The sand dunes also grow. But we never say this is a living. We never say the mountains are the living, the blunders are the living, the sand dunes are the living. Then how they grow? The non-living things like the mountains, blunders or the sand dunes grow by the accumulation on the external surface. But in case of living organisms, the growth occur internally. Growth occur internally. The mountains grow by the accumulation of the materials on the external surface. But in case of the living organisms, the growth occur internally by the cell division. So there is a famous quote is there. When egg is broken by the external force, life dies. When the egg is broken by the internal force, life begins. See how wonderful. So that the growth in the living organism occur internally. So the dead organisms never grow. This is the growth is the property of a living organism. Growth, ಬೆಳವಣಿಗೆ ಅಂದರೆ ದೇಹದ ದ್ರವ್ಯರಾಶಿಯ ಹೆಚ್ಚಳವನ್ನು ಅಥವಾ ಜೀವಕೋಶಗಳ ಸಂಖ್ಯೆಯ ಹೆಚ್ಚಳವನ್ನು ನಾವೇನು ಕರಿತೀವಿ, ಬೆಳವಣಿಗೆ ಅಂತ ಕರಿತೀವಿ. ಈ ಬೆಳವಣಿಗೆ ಯಾವ ರೀತಿ ಆಗ್ತಂದರೆ ಜೀವಕೋಶದ ವಿಭಜನೆಯ ಮುಖಾಂತರ ಆಗ್ತದೆ ಅಂತ ಹೇಳ್ತಾರೆ. ಸಸ್ಯಗಳಲ್ಲಿ ಬೆಳವಣಿಗೆ ಇಡೀ ಜೀವನ ಪರ್ಯಂತ ಆಗ್ತದೆ. ಯಾಕೆ ಆಗ್ತದೆ ಅಂತಂದರೆ ಈ ಸಸ್ಯಗಳಲ್ಲಿ ಕೋಶದ ವಿಭಜನೆ ಇರ್ತದಲ್ಲ, ಅದು ಜೀವನ ಪರ್ಯಂತ ಆಗ್ತದೆ. ಕಾರಣ ಇಷ್ಟೇ, ಅವುಗಳಲ್ಲಿ ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂದರೆ ವರ್ಧನೋತ್ಕಕ ಅಂಗಾಂಶ ಅಂತ ಕರಿತೀವಿ. ಅವುಗಳಲ್ಲಿ ಏನಿರ್ತದೆ ಅಂತಂದರೆ ವರ್ಧನೋತ್ಕಕ ಅಂಗಾಂಶ ಇರ್ತದೆ. ಆದ ಕಾರಣ ಅದಕ್ಕೆ ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂತ ಕರಿತೀವಿ. ಅದಕ್ಕೆ ಆ ಅಂಗಾಂಶ ಇರುವುದರಿಂದ ಏನಾಗ್ತದೆ ಅಂದರೆ ಸಸ್ಯಗಳಲ್ಲಿ ಜೀವನ ಪರ್ಯಂತ ಆಗ್ತದೆ. ಆದರೆ ಪ್ರಾಣಿಗಳಲ್ಲಿ ಏನಾಗ್ತದೆ ಅಂದರೆ ಒಂದು ಹಂತದವರೆಗೆ ಬೆಳವಣಿಗೆ ಆಗ್ತದೆ. ನೋಡಿರಿ, ಪ್ರಾಥಮಿಕವಾಗಿ ಬೆಳವಣಿಗೆ ಉದ್ದವಾಗಿ ಲಂಬವಾಗಿ ಆಗ್ತದೆ. ನೋಡಿ, ನೀವು ಎತ್ತರ 20-22 ವರ್ಷದಾಗ ಎತ್ತರವಾಗಿ ಬೆಳಿತೀರಿ. ತದನಂತರದಲ್ಲಿ ಏನಾಗ್ತಂದರೆ ಬೆಳವಣಿಗೆ ಏನಾಗ್ತದೆ, ಅಗಲ ಆಗ್ತದೆ. ಅಂದರೆ ಹಾರಿಜಾಂಟಲ್ ಆಗ್ತದೆ. ಹೌದಾ? ಹಾರಿಜಾಂಟಲ್ ಆಗ್ತದೆ, ದಪ್ಪ ಆಗ್ತಾ ಹೋಗ್ತೀರಿ ನೀವು. ಇದು ಒಂದು ಬೆಳವಣಿಗೆ ಹಂತನೇ. ಆದರೆ ನಮ್ಮಲ್ಲಿ ಏನಾಗ್ತಂದರೆ ಜೀವಕೋಶಗಳಿಗೆ ಲೈಫ್ ಸ್ಪ್ಯಾನ್ ಇರ್ತದೆ. ಲೈಫ್ ಸ್ಪ್ಯಾನ್ ಅಂದರೆ ಒಂದು ಜೀವಿತಾವಧಿ ಇರ್ತದೆ. ಪ್ರತಿಯೊಂದು ಜೀವಕೋಶಗಳ ಜೀವಿತಾವಧಿ ಇರ್ತದೆ. ನಮ್ಮಲ್ಲಿ ಮೆರಿಸ್ಟೆಮೆಟಿಕ್ ಟಿಶ್ಯೂ ಕಡಿಮೆ ಇರ್ತದೆ.
ಕೆಲವೊಂದು ಅಂಶಗಳಲ್ಲಿ ಇರ್ತದೆ. ಅರ್ಥ ಆಯ್ತಾ? ಆದ ಕಾರಣ ಇವೇನು ಮಾಡ್ತವ ಈ ಮೆರಿಟಮಿ ಟಿಶ್ಯೂ, ಈ ವಿಭಜನೆ ಏನು ಮಾಡ್ತದಪ್ಪ ಅಂತಂದರೆ ಇಟ್ ಇಸ್ ರಿಪ್ಲೇಸಿಂಗ್ ದ ಡೆಡ್ ಸೆಲ್ಸ್ ಇಂಟು ನ್ಯೂ ಸೆಲ್ಸ್. ಅದೇನು ಮಾಡ್ತದ, ಸತ್ತಂಥ ಜೀವಕೋಶಗಳನ್ನು ರಿಪ್ಲೇಸ್ ಮಾಡ್ತದೆ, ಮರಳಿ ಹೊಸ ಜೀವಕೋಶಗಳಿಗೆ ಅವಕಾಶ ಮಾಡಿಕೊಡ್ತದೆ ಈ ಸೆಲ್ ಡಿವಿಷನ್. ಹೌದಾ? ಆದ ಕಾರಣ ಸಸ್ಯಗಳಲ್ಲಿ ಏನಾಗ್ತದಂದರೆ ಥ್ರೂಔಟ್ ದ ಲೈಫ್, ಜೀವನ ಪರ್ಯಂತ ಏನಿರ್ತದೆ ಬೆಳವಣಿಗೆ ಇರ್ತದೆ. ಬಿಕಾಸ್ ಅಲ್ಲಿ ಮೆರಿಸ್ಟಮಿ ಟಿಶ್ಯೂ ಇರ್ತದೆ. ನಮ್ಮಲ್ಲಿ ಒಂದು ಹಂತದವರೆಗೆ ಮಾತ್ರ ಬೆಳವಣಿಗೆ ಇರ್ತದೆ. ಸರ್ ಮತ್ತು ನಿರ್ಜೀವಿಗಳು ಬೆಳಿತಾವಲ್ರಿ ಸರ್ ಅಂತ ನೀವು ಕೇಳ್ಬೋದು. ಹೇಗೆ ಅಂದರೆ ಪರ್ವತಗಳು ಬೆಳಿತಾವ, ಬಂಡೆಗಳು ಬ್ಲಂಡರ್ಸ್ ಅಂದರೆ ಬಂಡೆಗಲ್ಲುಗಳು ಅಂತ ಕರಿತೀವಿ ನಾವು, ಅವು ಸಹಿತ ಬೆಳಿತಾವೆ. ಸ್ಯಾಂಡ್ ಡ್ಯೂಸ್, ಉಸುಕಿನ ದಿಬ್ಬನಗಳು ಸಹಿತ ಬೆಳವಣಿಗೆ ಆಗ್ತವೆ. ಮತ್ತು ಅವಕ್ಯಾಕೆ ನೀವು ಸಜೀವಿ ಅನ್ನಂಗಿಲ್ಲ ಅಂತಂದರೆ ಅಲ್ಲಿ ಈ ನಿರ್ಜೀವಿಗಳಲ್ಲಿ ಏನಾಗ್ತಂದರೆ ಈ ಬೆಳವಣಿಗೆ ಹೆಂಗಾಗ್ತದಪ್ಪ ಅಂದರೆ ಬಾಹ್ಯ ಶೇಖರಣೆ ಆಗ್ತದೆ. ಅಕ್ಯುಮುಲೇಷನ್ ಆಫ್ ದ ಮಟೀರಿಯಲ್ಸ್, ಈ ವಸ್ತುಗಳು ಉಸುಕಾಗಲಿ ಮಣ್ಣಾಗಲಿ ಎಲ್ಲ ಏನಾಗ್ತದಂದ್ರೆ ಬಾಹ್ಯದಲ್ಲಿ ಏನಾಗ್ತದೆ ಶೇಖರಣೆಗೊಳ್ತಾ ಹೋಗ್ತದೆ. ಆದರೆ ಸಜೀವಿಗಳಲ್ಲಿ ಏನಾಗ್ತದೆ ಅಂದರೆ ಆಂತರಿಕ ಬೆಳವಣಿಗೆ ಇರ್ತದೆ. ಬೈ ಸೆಲ್ ಡಿವಿಷನ್, ಕೋಶ ವಿಭಜನೆಯ ಮುಖಾಂತರ ಸಜೀವಿಗಳಲ್ಲಿ ಒಂದು ರೀತಿಯ ಆಂತರಿಕ ಬೆಳವಣಿಗೆ ಇರ್ತದೆ. ಆದರೆ ನಿರ್ಜೀವಿಗಳಲ್ಲಿ ಏನಾಗ್ತದೆ ಹೊರಗಡೆ ಬೆಳೆಯುತ್ತೆ. ಅದಕ್ಕೆ ನಾವು ಒಂದು ಫೇಮಸ್ ಕೋಟ್ ಹೇಳ್ತೀವಿ ನಾವು, ಏನಂದರೆ ಮೊಟ್ಟೆ ಹೊರಗಿನಿಂದ ಒಡೆದರೆ ಒಂದು ಜೀವಿ ಸಾಯುತ್ತದೆ, ಅದೇ ಮೊಟ್ಟೆ ಒಳಗಿನಿಂದ ಒಡೆದರೆ ಜೀವಿಯ ಜನನ ಆಗ್ತದೆ ಅಂತ ಹೇಳ್ತೀವಿ. ನೋಡಿರಿ, ಮೊಟ್ಟೆ ಹೊರಗಿನಿಂದ ಒಡೆದರೆ ಜೀವಿ ಸಾಯ್ತದ, ಮೊಟ್ಟೆ ಒಳಗಿನಿಂದ ಹೊಡೆದರೆ ಜೀವಿಯ ಜನನ ಆಗ್ತದೆ. ನೋಡಿರಿ, ಅದಕ್ಕೆ ಸತ್ತಂತಹ ಜೀವಿಗಳು ಬೆಳವಣಿಗೆ ಆಗಂಗಿಲ್ಲ. ಸತ್ತಂಥ ಜೀವಿಗಳು ಎಂದೂ ಬೆಳವಣಿಗೆ ಆಗಂಗಿಲ್ಲ. ಯಾವ ಬೆಳವಣಿಗೆ ಆಗ್ತದಂದರೆ ಸಜೀವಿಗಳು ಬೆಳವಣಿಗೆ ಆಗ್ತದೆ. ಜೀವಂತ ಇರುವಂಥ ಜೀವಿಗಳು ಒಳಗಡೆ ಬೆಳವಣಿಗೆ ಆಗ್ತಿರ್ತದೆ. ಸಜೀವಿಗಳಲ್ಲಿ ಆಂತರಿಕ ಬೆಳವಣಿಗೆ ಇರ್ತದೆ. ಆದರೆ ನಿರ್ಜೀವಿಗಳಲ್ಲಿ ಇರ್ತದೆ ಬಾಹ್ಯ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಇದು ಜೀವಿಗಳು, ಸಜೀವಿಗಳು ಅನ್ನಲಿಕ್ಕೆ ಪ್ರಥಮ ಗುಣಲಕ್ಷಣ. ರಿಪ್ರೊಡಕ್ಷನ್ is the second property of the living organism. Reproduction is nothing but the process of the production of the progeny of their own kind. This is because to keep their progeny for generation to generation. There are two kinds of reproduction. One is called as asexual reproduction, other one is called as sexual reproduction. So in case of lower animals or the lower organisms, both asexual and sexual reproduction occur. But in case of multicellular higher organisms, the sexual reproduction occur. Asexual reproduction is a uniparental reproduction, whereas sexual reproduction is a biparental reproduction. So in case of sexual reproduction, the offsprings are exactly, means the morphologically and genetically identical to the parents. But in case of sexual reproduction, they are maybe they are morphologically identical, but their genetically differ. ಹೌದಾ? ಸೊ ರೀಪ್ರೊಡಕ್ಷನ್ ಅಂದರೆ ನಾವೇನು ಕರಿತೀವಿ, ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ಸಂತಾನೋತ್ಪತ್ತಿ ಅಂದರೆ ತಮ್ಮದೇ ಆದಂತಹ ಪ್ರೊಜನಿ ಅಂದರೆ ಆಫ್ಸ್ಪ್ರಿಂಗ್ಸ್, ತಮ್ಮ ರೀತಿಯಾದಂತಹ ಸಜೀವಿಗಳ ಉತ್ಪತ್ತಿಯನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ತಮ್ಮದೇ ತೆರನಾದಂತಹ ಸಜೀವಿಗಳ ಅಂದರೆ ಆರ್ಗ್ಯಾನಿಸಮ್, ಪ್ರೊಜನಿ ಅಂತಂದರೆ ಮಕ್ಕಳ ಉತ್ಪತ್ತಿಯನ್ನು ನಾವೇನು ಕರಿತೀವಿ, ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಂದರೆ ಸಂತಾನದ ಉತ್ಪತ್ತಿಯನ್ನು ಸಂತಾನೋತ್ಪತ್ತಿ ಅಂತ ಕರೀತಾರೆ. ಇವು ದೇ ಆರ್ ಲೈಕ್ ದೇರ್ ಪೇರೆಂಟ್ಸ್, ತಮ್ಮ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ ಅವ್ರ ರೀತಿ ಇರ್ತಾವೆ. ನೋಡಿರಿ, ಈ ಸಂತಾನೋತ್ಪತ್ತಿ ಯಾಕೆ ಆಗ್ತದೆ ಅಂತಂದರೆ, ನಾನು ಪೀಳಿಗೆಯಿಂದ ಪೀಳಿಗೆಯವರೆಗೆ ತನ್ನದೇ ಆದಂಥ ಜೀವಿಗಳನ್ನು ನಾನು ಏನು ಮಾಡ್ತಾ ಇರ್ತೀನಿ, ಅದನ್ನು ಪ್ರೊಟೆಕ್ಷನ್ ಅಂದರೆ ಇಡ್ತಾ ಇರ್ತೀನಿ. ಕರೆಕ್ಟಾ? ಪೀಳಿಗೆಯಿಂದ ಪೀಳಿಗೆಯವರೆಗೆ ಅದು ಉಳಿತದ ಅಂಥೇಳಿ ನಾನು ನನ್ನಂಥ ಜೀವಿಗಳು ಜೀವನ ಪರ್ಯಂತ ಅಂದರೆ ಪೀಳಿಗೆಯಿಂದ ಪೀಳಿಗೆಯವರೆಗೆ ಉಳಿಯಬೇಕು ಅನ್ನೋ ಉದ್ದೇಶದಿಂದ ಸಂತಾನೋತ್ಪತ್ತಿ ಆಗ್ತದೆ. ಈ ಸಂತಾನೋತ್ಪತ್ತಿಯಲ್ಲಿ ಎರಡು ಪ್ರಕ್ರಿಯೆಗಳು, ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತಪ್ಪ ಅಂತಂದರೆ ಒಂದೇ ಪೋಷಕ ಇರ್ತದೆ, ಅದ ಏಕಪಕ್ಷೀಯ ಅಂತ ಕರಿತೀವಿ.
ಯುನಿಪೆರೆಂಟಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ, ಏಕಪಕ್ಷೀಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಒಂದೇ ಪೋಷಣೆ, ಒಂದೇ ಪೋಷಕ ಇರ್ತದೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಂಗಿರ್ತದೆ ಅಂತಂದರೆ ಎರಡು ಪೋಷಕಗಳು, ದ್ವಿಪೋಷಕ ಅಂತ ಕರಿತೀವಿ, ದ್ವಿಪಕ್ಷೀಯ ಅಥವಾ ದ್ವಿಪೋಷಕ, ಎರಡು ತಂದೆ ತಾಯಿ ಇಬ್ಬರು ಇರ್ತಾರೆ. ಹೌದಾ, ದ ಗ್ಯಾಮೆಟ್ಸ್ ಆರ್ ಫ್ಯೂಸ್, ಅವುಗಳಲ್ಲಿರುವಂಥ ಅಂಡಾಶಯ ಅಥವಾ ವೀರ್ಯಾಣುಗಳು ಏನಾಗ್ತದೆ, ಫ್ಯೂಸ್ ಆಗ್ತವೆ. ಅದರ ಮುಖಾಂತರ ಏನಾಗ್ತದೆ, ಸಂತಾನೋತ್ಪತ್ತಿ ಆಗ್ತದೆ. ನೋಡಿರಿ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹುಟ್ಟಿದಂತಹ ಆಫ್ಸ್ಪ್ರಿಂಗ್ಸ್ ಮಕ್ಕಳು ಹೆಂಗಿರ್ತಾವಪ್ಪ ಅಂತಂದರೆ ದೇರ್ ಮಾರ್ಫೊಲಾಜಿಕಲ್, ಹೊರಚರ್ಯೆ, ಜೆನೆಟಿಕಲ್, ಆನುವಂಶಿಕತೆ ಎರಡರಿಂದನೂ ಏನಿರ್ತಾವೆ ಅಂತಂದರೆ ಐಡೆಂಟಿಕಲ್. ಅಂದರೆ ಐಡೆಂಟಿಕಲ್ ಅಂದರೆ ಅದೇ ರೀತಿಯಾಗಿರ್ತವೆ, ತದ್ರೂಪಿಗಳಿರ್ತಾವೆ. ಅದಕ್ಕೆ ಕ್ಲೋನ್ಸ್ ಅಂತ ಕರಿತೀವಿ ನಾವು. ದ ಆಫ್ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ಡ್ ಬೈ ದ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಕಾಲ್ಡ್ ದ ಕ್ಲೋನ್ಸ್ ಅಂತ ಕರಿತೀವಿ, ತದ್ರೂಪಿಗಳು ಅಂತ ಕರೀತಾರೆ. ಯಾಕೆ ತದ್ರೂಪಿಗಳು ಕರೀತಾರೆ ಅಂತಂದರೆ ಮಾರ್ಫೊಲಾಜಿಕಲಿ, ರೂಪದಿಂದನೂ ಆನುವಂಶಿಕತೆಯಿಂದನೂ ಅವೇನಿರ್ತಾವೆ ಅಂತಂದರೆ ಐಡೆಂಟಿಕಲ್. ತಮ್ಮ ತಂದೆ ಮತ್ತು ತಾಯಿಗೆ ಒಂದೇ ತಂದೆ, ಒಂದೇ ಇರ್ತದೆ ಪೋಷಕ, ಅವುಗಳ ಹೋಲಿಕೆ ಆಗ್ತದೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತಂದರೆ ಎರಡು ಪೇರೆಂಟ್, ಟು ಬೈ ಪೇರೆಂಟಲ್ ಅಂತ ಕರಿತೀವಿ, ಎರಡು ಪೇರೆಂಟ್ಸ್ಗಳಿರೋದ್ರಿಂದ ಅವು ಮಾರ್ಫೊಲಾಜಿಕಲಿ ರೂಪದಿಂದಲೂ ಏನಾದರೂ ಐಡೆಂಟಿಕಲ್ ಇದ್ದು ಅಂದರೆ, ರೂಪದಿಂದಲೇ ಏನಾದರೂ ಸಿಮಿಲರ್ ಇದ್ದು ಅಂತಂದರೆ, ಆದರೆ ಜೆನೆಟಿಕಲಿ ಸ್ವಲ್ಪ ಡಿಫರ್ ಇರ್ತಾವೆ ಅಂತ ಹೇಳ್ತಾರೆ. ಆನುವಂಶಿಕತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತವೆ. ಅದಕ್ಕೆ ಒಂದೇ ತಂದೆಯಿಂದ ಹುಟ್ಟಿದ ಎರಡು ಮಕ್ಕಳು ಬೇರೆ ಬೇರೆ ತೆರನಾಗಿರ್ತಾರೆ. ಅರ್ಥ ಆಯ್ತಾ? ಅದಕ್ಕೆಲ್ಲ ಹೆಸರು ಇವತ್ತು ನಾವು ಫ್ಯೂ ಎಕ್ಸಾಂಪಲ್, ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ದ ಫಂಗೈ reproduce by producing the millions of the spores so that they are easily spread, multiply and spread. ಶಿಲೀಂಧ್ರಗಳು ಏನು ಮಾಡ್ತಾವೆ ಅಂತಂದರೆ ಲಕ್ಷಗಟ್ಟಲೆ ಬೀಜಗಳನ್ನು ಉತ್ಪತ್ತಿ, ಸ್ಪೋರ್ಸ್ ಅಂದರೆ ಸಣ್ಣ ಸಣ್ಣ ಬೀಜಗಳು ಅಂತ ಕರಿತೀವಿ. ಲಕ್ಷಗಟ್ಟಲೆ ಬೀಜಗಳನ್ನು ನಾವು ಉತ್ಪತ್ತಿ ಮಾಡೋದ್ರಿಂದ ಏನಾಗ್ತದೆ, ಅವು ಪಸರಿಸಲಿಕ್ಕೆ, ಹರಡಲಿಕ್ಕೆ ಬಹಳಷ್ಟು ಅವಕಾಶಗಳು. ಲೈಕ್ ಅದರ್ ಫಂಗಸ್, ಲೈಕ್ the mosses, what is that? Multicellular alga, other fungi, multicellular alga, and the protonema of the mosses reproduce by fragmentation. And each fragment of the part of these organisms are developed into individual organisms. Because the plants are having, because of the meristemic tissue, the plants are having the great power of regeneration. Every part of this fragment or every fragment is developed into new individual. ಸೊ ನೋಡ್ರಿ, ಶಿಲೀಂಧ್ರಗಳು ಮತ್ತು ಫಿಲಾಮೆಂಟಸ್ ಅಂತಂದರೆ ಉದ್ದನಾಗಿ ಬೀಳುವಂಥ ಅಥವಾ ಮಲ್ಟಿಸೆಲ್ಲುಲರ್ ಏಕಕೋಶೀಯ ಶೈವಲಗಳು ಮತ್ತು ಮೋಸಸ್ ಅಂದರೆ ಹಾವಸ್ಯ ಸಸ್ಯಗಳು. ಹಾವಸ್ಯ ಸಸ್ಯಗಳ ಪ್ರಾಥಮಿಕ ಭಾಗವನ್ನು ನಾವು ಏನು ಕರಿತೀವಿ, ಪ್ರೊಟೋನಿಮಾ ಅಂತ ಕರಿತೀವಿ. ಈ ಜೀವರಾಶಿಗಳಲ್ಲಿ ಯಾವ ರೀತಿ ಅಂದರೆ ಫ್ರ್ಯಾಗ್ಮೆಂಟೇಷನ್, ತುಂಡಾಗುವಿಕೆಯಿಂದ ಏನಾಗ್ತದೆ, ಸಂತಾನೋತ್ಪತ್ತಿ ಆಗ್ತದೆ ಅಂತ ಹೇಳ್ತೀವಿ. ತುಂಡಾಗುವಿಕೆಯಿಂದ ಯಾವ ರೀತಿ ಸಂತಾನೋತ್ಪತ್ತಿ ಆಗ್ತದೆ ಅಂದರೆ, ಈ ಹಾವಸ್ಯ ಸಸ್ಯಗಳಾಗಲಿ, ಅಲ್ಗಿ ಅಂದರೆ ಶೈವಲಗಳಾಗಲಿ ಸ್ವಲ್ಪ ಏನಾದರೂ ಅದರ ಭಾಗ ಕಟ್ಟಾಯ್ತಂದರೆ, ಆ ಕಟ್ಟಾದಂತಹ ಅಥವಾ ಅದು ತುಂಡಾದಂತಹ ಭಾಗ ಹೊಸ ಜೀವಿಯಾಗಿ, ಹೊಸ ಶೈವಲವಾಗಿ, ಹೊಸ ಹಾವಸಿಯಾಗಿ, ಹೊಸ ಶಿಲೀಂಧ್ರವಾಗಿ ಏನಾಗ್ತದೆ, ಬೆಳವಣಿಗೆ ಆಗ್ತದೆ. ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ಈ ಸಸ್ಯಗಳಲ್ಲಿ ಏನಿರುತ್ತಂದರೆ ಮೆರಿಸ್ಟೆಮಿಟಿಕ್, ನೋಡಿರಿ, ಅದಕ್ಕೆ ನೀವು ಮುಳ್ಳುಗಂಟಿ ಹಚ್ಚಬೇಕಾದ್ರೆ, ಮಲ್ಲಿಗೆ ಹೂವಿನ ಕಂಟಿ ಹಚ್ಚಬೇಕಾದ್ರೆ ಏನು ಮಾಡ್ತೀರಿ, ಒಂದು ಟೊಂಗಿ ಕಟ್ಟಿ ಮಾಡಿ ಹಚ್ತೀರಿ. ಇಟ್ ಈಸ್ ದ ಟುಟಿಪೊಟೆನ್ಸಿ, ದ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಎಸ್ ಟುಟಿಪೊಟೆನ್ಸಿ. ಎವ್ರಿ ಸೆಲ್ ಇನ್ ದ ಪ್ಲಾಂಟ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಡೆವಲಪ್ ಇನ್ ಟು ನ್ಯೂ ಇಂಡಿವಿಜುವಲ್ ಆರ್ ನ್ಯೂ ಪ್ಲಾಂಟ್. ಎವ್ರಿ ಸೆಲ್ ಇನ್ ದ ಪ್ಲಾಂಟ್ ಇಸ್ ದ ಕೆಪಾಸಿಟಿ ಟು ಗ್ರೋ ಇನ್ ಟು ನ್ಯೂ ಇಂಡಿವಿಜುವಲ್. ನೋಡಿರಿ, ಪ್ರತಿಯೊಂದು ಜೀವಕೋಶ ಸಸ್ಯಗಳಲ್ಲಿ ಯಾವ ರೀತಿ ಇರ್ತಂದರೆ ಹೊಸ ಒಂದು ಸಸ್ಯವಾಗಿ ಉತ್ಪತ್ತಿ ಮಾಡುವಂಥ ಒಂದು ಶಕ್ತಿ ಇರ್ತದೆ, ಟುಟಿಪೊಟೆನ್ಸಿ ಅಂತ ಕರಿತೀವಿ. ಅದಕ್ಕೆ ಫ್ರ್ಯಾಗ್ಮೆಂಟೇಷನ್ ಅದಾಗ ಅದೇನಾಗ್ತದೆ, ಬೆಳವಣಿಗೆ ಆಗ್ತದೆ. ಈ ರೀತಿಯ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಆಗ್ತದೆ. ಅದೇ ರೀತಿ ದ ಫ್ರ್ಯಾಗ್ಮೆಂಟೇಷನ್, the mode of asexual reproduction by fragmentation do occur in also animals, like a planarial worm, like earthworm, like coelenterates. They're having the great power of regeneration. Every part of their body is ability to grow, regenerate.
ನೋಡ್ರಿ, ಕೆಲವೊಂದು ಜೀವಿಗಳು ಅಂತ ಕರಿತೀವಿ, ಅರ್ಥವರ್ ಅಂದರೆ ಎರೆಹುಳ ಅಂತ ಕರಿತೀವಿ. ನೀವು ಎರೆಹುಳವನ್ನು ಎಷ್ಟು ಭಾಗಗಳಾಗಿ ಕಟ್ ಮಾಡಿದ್ರು ಪ್ರತಿಯೊಂದು ಭಾಗ ಮತ್ತೊಂದು ಎರೆಹುಳ ಆಗಿ ಡೆವಲಪ್ಮೆಂಟ್ ಆಗ್ತದೆ. ನೋಡಿರಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಅಥವಾ ನೀವು ಏನು ಕರಿತೀವಿ ನಾವು ಕಂಟಕ ಚರ್ಮಿ ಅಲ್ಲ, ಕುಟುಕೊಕ್ಕ ನವಂತಿಗಳು, ಸಿಲೆಂಟ್ರೇಟ್ಸ್ ಅಂತ ಕರಿತೀವಿ. ದೇರ್ ಹ್ಯಾವಿಂಗ್ ದ ಗ್ರೇಟ್ ಪವರ್ ಆಫ್ ರೀಜನರೇಷನ್. ಅಂದ್ರೇನು, ಮರಳಿ ಉತ್ಪತ್ತಿ ಮಾಡುವಂತಹ ಶಕ್ತಿ ಆ ಜೀವಿಗಳಲ್ಲಿರ್ತದೆ. ಅದಕ್ಕೆ ಆ ಜೀವಿಗಳ ಒಂದೊಂದು ಭಾಗ ಕಟ್ಟಾಗಿ ಹೋದ್ರೂ ಅದು ಹೊಸ ಜೀವಿಯಾಗಿ ಉತ್ಪತ್ತಿ ಆಗ್ತದೆ. ಪ್ಲೆನೇರಿಯಲ್ ವರ್ಮ್, ಫ್ಲ್ಯಾಟ್ ವರ್ಮ್ ಅಂತ ಕರಿತೀವಿ, ಚಪ್ಪಟ್ಟೆ ಹುಳ. ಅದನ್ನು ನೀವು ಎಷ್ಟು ಭಾಗಗಳಾಗಿ ನೀವು ಕಟ್ ಮಾಡ್ತೀರಿ ಅಷ್ಟು ಬೆಳವಣಿಗೆ ಆಗ್ತದೆ. ಹಾಗೆ ನೀವು ಹಲ್ಲಿಯನ್ನು ನೋಡಿರ್ಬೋದು. ಹಲ್ಲಿ ಏನು ಮಾಡ್ತಂದರೆ, ನೀವು ಅದರ ಬಾಲ ಕಟ್ಟಾಗಿ ಬಿಡ್ತಂದರೆ, ಹಲ್ಲಿಯ ಬಾಲ ಕಟ್ಟಾಗಿ ಬಿಡ್ತಂದರೆ ಆ ಬಾಲ ಮತ್ತೆ ಬೆಳವಣಿಗೆ ಆಗ್ತದೆ. ಅಂದರೆ ದಿ ಲಿಸರ್ಡ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ದ ಪವರ್ ಆಫ್ ರೀಜನರೇಷನ್. ಮರಳಿ ಉತ್ಪತ್ತಿ ಮಾಡುವ ಶಕ್ತಿ ಈ ಪ್ರಾಣಿಗಳಲ್ಲಿ ಇರ್ತದೆ. ನಿಮ್ಮ ಕೈ ಕಟ್ ಮಾಡಿದ್ರೆ ಬೆಳವಣಿಗೆ ಆಗ್ತದೋ ಇಲ್ಲ. ಆದರೆ ಇನ್ ಹ್ಯೂಮನ್ ಬೀಯಿಂಗ್ಸ್ the liver is the only organ that is having the capacity of regeneration. ಮನುಷ್ಯರಲ್ಲಿ ಯಕೃತ್ ಏನಿರ್ತದಲ್ಲ, ಯಕೃತ್ ಒಂದೇ ಒಂದು ಅಂಗ ಮರಳಿ ಉತ್ಪತ್ತಿ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಇದನ್ನು ಬಿಟ್ಟರೆ ಉಳಿಕಿದ ಯಾವುದೇ ನಮ್ಮ ಭಾಗ ಆ ಶಕ್ತಿ ಇರೋದಿಲ್ಲ. ಅದಕ್ಕೆ ಕೈ ಕಟ್ ಮಾಡಿರಿ, ಕಾಲು ಕಟ್ ಮಾಡಿರಿ ಮತ್ತೆ ಬೆಳವಣಿಗೆ ಆಗಿಲ್ಲ. ಆದರೆ ಹಲ್ಲಿಗಳಲ್ಲಿ ಆಗ್ತದೆ. ನೆನಪಿರಲಿ, ರೀಜನರೇಷನ್ ಕೆಪ್ಯಾಸಿಟಿ ಕೆಲವೊಂದು ಪ್ರಾಣಿಗಳಲ್ಲಿ ಅವುಗಳಲ್ಲಿ ಇರ್ತದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದೇ ರೀತಿ ದ ಈಸ್ಟ್ ಆ್ಯಂಡ್ ಹೈಡ್ರಾ ಗ್ರೋ ಬೈ ಬಡ್ಡಿಂಗ್ ಆರ್ ರಿಪ್ರೊಡ್ಯೂಸ್ ಬೈ ಬಡ್ಡಿಂಗ್ ಅಂತ ಕರಿತೀವಿ. ಅಂದರೆ ಈ ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ ಏನಾಗ್ತಂದರೆ ಬಡ್ ಅಂದರೆ ಮೊಗಳು. ಈ ಮೊಗಳಿನ ಏನಾಗ್ತದೆ, ಮೊಗಳು ಉತ್ಪತ್ತಿ ಆಗ್ತದೆ, ಮೊಳಕೆ ಅಂತ ಕರಿತೀವಿ. ಮೊಗಳು ಉತ್ಪತ್ತಿ ಆಗ್ತದೆ, ಅದು ಬಿಡಿಭಾಗವಾಗಿ ಹೊರಗೆ ಬೀಳ್ತದೆ, ಅದು ಮತ್ತೊಂದು ಜೀವಿಯಾಗಿ ಉತ್ಪತ್ತಿ ಆಗ್ತದೆ. ಹೀಗೆ ಏನಪ್ಪ ಅಂತಂದರೆ ಅಲೈಂಗಿಕ ಸಂತಾನೋತ್ಪತ್ತಿ, ಬೇರೆ ಬೇರೆ ವಿಧನಾದಂಥ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಆರ್ಗ್ಯಾನಿಸಮ್ಸ್ಗಳಲ್ಲಿ ಆಗ್ತದೆ. ಎಲ್ಲಿ ಆಗ್ತದೆ ಅಂದರೆ ಸಸ್ಯಗಳಲ್ಲಿಯೂ ಆಗ್ತದೆ ಮತ್ತು ಪ್ರಾಣಿಗಳಲ್ಲಿ. ಸೊ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಕರ್ ಇನ್ ಕೇಸ್ ಆಫ್ plants, animals and other organisms. But few animals like the mule, the sterile worker bees and infertile human beings unable to reproduce. So that the reproduction is not that inclusive characteristics to say is a living. ಕೆಲವೊಂದು ಜೀವಿಗಳು, ಮ್ಯೂಲ್ ಅಂದರೆ ಹೇಸರಗತ್ತೆ, ಸ್ಟೆರೈಲ್ ವರ್ಕರ್ ಬೀಸ್ ಅಂತಂದರೆ ಬರಡಾದಂತಹ ಕೆಲಸಗಾರ ಜೇನುನೊಣಗಳು, ಮತ್ತು ಇನ್ಫರ್ಟೈಲ್ ಬಂಜೆತನ ಇರುವಂತಹ ಮನುಷ್ಯರು, ನಪುಂಸಕತೆ ಇರುವಂಥ ಮನುಷ್ಯರು ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸಂತಾನೋತ್ಪತ್ತಿಯನ್ನೇ ನಾವು ಪ್ರಮುಖ ಕ್ಯಾರೆಕ್ಟರ್ ಅಂತ ಹೇಳಿಕಾಗಿ, ಇನ್ಕ್ಲೂಸಿವ್ ಕ್ಯಾರೆಕ್ಟರ್ ಅಂತೇಳಿ. ಕೆಲವೊಂದು ಟೈಮ್ ಏನಾಗ್ತದೆ, ಆಲ್ದೋ ನಿರ್ಜೀವಿಗಳು ಎಂದಿಗೂ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಲ್ದೋ ನಾನ್ ಲಿವಿಂಗ್ ಥಿಂಗ್ಸ್ ನೆವರ್ ರಿಪ್ರೊಡ್ಯೂಸ್ ಅಂತ ಹೇಳ್ತಾರೆ ಅವರು. ನಂತರ ಇದನ್ನು ಕೆಲವೊಂದು ಜೀವಿಗಳು ಸಹಿತ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಯಾಕಂದರೆ ಅವು ಸ್ಟೆರೈಲ್ ಇರ್ತವೆ, ಅಥವಾ ಇನ್ಫರ್ಟೈಲ್ ಇರ್ತವೆ, ಅಥವಾ ಮ್ಯೂಲ್ ಇರ್ತವೆ, ಈ ರೀತಿ ಇರ್ತವೆ. ಆ್ಯಂಡ್ ಥರ್ಡ್ ಕ್ಯಾರೆಕ್ಟರ್ is the metabolism. The third character of the living organism is the metabolism. Metabolism is nothing but the total constructive anabolic processes and destructive catabolic processes of the body is called as metabolism anta kariti. So the metabolism occur in all unicellular and the multicellular organism. It is occur in every living organism, so that because of metabolism all physiological processes occur in the body. So that metabolism is having two types. One is called as anabolism, the second one is called as catabolism. Anabolism is a constructive processes. Ana means construct, whereas cata means break down
destructive processes. So the constructive processes means the large molecules are produced by the small molecules, is called as anabolism. The process involved in the breakdown of the larger molecule into simple molecule is called, or the complex molecule into simple molecules is called as catabolism. Whereas anabolism is the formation of the complex molecule by the simple molecule is called as anabolism. For anabolism, the example is photosynthesis. Catabolism, the example is respiration. See now, the glucose is formed by carbon dioxide and water. When the carbon dioxide and water the combine to form glucose C6H12O6, it is the anabolic process, whereas the glucose is break down to form the water and the carbon dioxide is the catabolic process. 6H2CO2. CO2 2. See, the formation of the glucose by the carbon dioxide and the water is the anabolic process, whereas the breakdown of the glucose into carbon dioxide and the water molecule is the catabolic process. So, this is the process. So, when we demonstrate the metabolic reactions using the cell-free systems. So, the cell-free systems are non-living, but the metabolic reactions are surely living. Thus, the metabolism is the characteristics, the very important characteristics that say, whereas it is a living organ. It is a characteristics of the living organism. Like the viruses use other host for its reproduction, its metabolic activities. So that metabolic activities are real, very real, living processes, real living processes. ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆಗಳು ಅಂತ ನಾವು ಕರಿತೀವಿ. ಅನಬೋಲಿಸಮ್ ಅಂತಂದರೆ ಕನ್ಸ್ಟ್ರಕ್ಟಿವ್ ಅಂತ ಕರಿತೀವಿ. ಕನ್ಸ್ಟ್ರಕ್ಟಿವ್ ಅಂತಂದರೆ ನಾವು ಕನ್ನಡ ಏನು ಕರಿತೀವಿ, ರಚನಾತ್ಮಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಕನ್ಸ್ಟ್ರಕ್ಟಿವ್ ಪ್ರೊಸೆಸಸ್ ಅಂದ್ರೇನು, ರಚನಾತ್ಮಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಕೆಟಬಾಲಿಸಮ್ ಅಂತಂದರೆ ಡಿಸ್ಟ್ರಕ್ಟಿವ್, ವಿನಾಶಕಾರಿ ಪ್ರಕ್ರಿಯೆಗಳು ಅಂತ ಕರಿತೀವಿ. ಅಂದರೆ ಇಲ್ಲೇನಾಗ್ತದೆ, ಎನಬೋಲಿಸಮ್ದಲ್ಲಿ ಏನಾಗ್ತದಪ್ಪ ಅಂತಂದರೆ ಚಿಕ್ಕ ಚಿಕ್ಕ ವಸ್ತುಗಳು ಕೂಡಿಕೊಂಡು ದೊಡ್ಡ ದೊಡ್ಡ ಏನಾಗ್ತವೆ, ಮಾಲಿಕ್ಯೂಲ್ಸ್ಗಳಾಗ್ತವೆ, ವಸ್ತುಗಳಾಗಿ ಪರಿವರ್ತನೆ ಆಗ್ತವೆ. ಅಂದರೆ ಜೋಡಿಸುವಂಥ ಕ್ರಿಯೆಯನ್ನು ಇಲ್ಲಿ ಆಗ್ತವೆ. ಎಲ್ಲ ಪ್ರೊಸೆಸಸ್ಗಳನ್ನು, ಎಲ್ಲ ಪ್ರಕ್ರಿಯೆಗಳನ್ನು ನಾವೇನು ಕರಿತೀವಿ, ಎನಬೋಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕಾದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಕೆಟಬಾಲಿಸಮ್ ಅಂದರೆ ವಿನಾಶಕಾರಿ, ಒಡೆಯುವಂಥ. ಕೆಟ ಅಂದರೆ ಬ್ರೇಕ್ ಡೌನ್, ಅಂದರೆ ದೊಡ್ಡ ದೊಡ್ಡ ವಸ್ತುಗಳನ್ನು ಕತ್ತರಿಸಿ ಚಿಕ್ಕ ಚಿಕ್ಕ ತುಂಡು ವಸ್ತುಗಳನ್ನು ಮಾಡುವ ಪ್ರೊಸೆಸ್ಗಳನ್ನ, ಅಂದರೆ ಕ್ರಿಯೆಗಳಿಗೆ ನಾವೇನು ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ರೆಸ್ಪಿರೇಷನ್ ಅಂದರೆ ಉಸಿರಾಟ ಕ್ರಿಯೆ ಅಂತ. ನಾವು ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ಗ್ಲೂಕೋಸ್ದ ನಿರ್ಮಾಣವನ್ನು ನಾವು ಎನಾಬೋಲಿಕ್ ಪ್ರೊಸೆಸ್ ಅಂತ ಕರಿತೀವಿ. ಈ ಗ್ಲೂಕೋಸ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಕೂಡಿಕೊಂಡು ಏನಾಗ್ತದೆ, ಗ್ಲೂಕೋಸ್ದ ಉತ್ಪತ್ತಿ ಆಗ್ತದೆ. ಎಲ್ಲಿ ಆಗ್ತದೆ, ಫೋಟೋಸಿಂಥಸಿಸ್ದಲ್ಲಿ ಆಗ್ತದೆ. ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮುಖಾಂತರ ಗ್ಲೂಕೋಸ್ದ ಶರ್ಕರ ಪೃಷ್ಠದ ಉತ್ಪತ್ತಿ ಆಗ್ತದೆ. ಈ ಒಂದು ಪ್ರೊಸೆಸನ್ನು, ಈ ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ಎನಾಬೋಲಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಅದೇ ಥರನಾಗಿ ಈ ಗ್ಲೂಕೋಸ್ ಇದ್ದಿದ್ದು ಏನಾಗ್ತದೆ, ಒಡೆದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗ್ತದೆ. ಅದರ ಮುಖಾಂತರ ಈ ಪ್ರೊಸೆಸ್ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆಯಲ್ಲಿ ಆಗ್ತದೆ. ಈ ಒಂದು ಕ್ರಿಯೆಯನ್ನು ನಾವೇನು ಕರಿತೀವಿ, ಕೆಟಬಾಲಿಕ್
ಪ್ರೊಸೆಸಸ್ ಅಂತ ಕರಿತೀವಿ. ಸೊ ಉತ್ಪತ್ತಿಯನ್ನು ಎನಾಬಾಲಿಕ್ ಪ್ರೊಸೆಸ್ ಅಂದರೆ ಬ್ರೇಕ್ ಡೌನನ್ನು ನಾವೇನು ಕರಿತೀವಿ ಕೆಟಬಾಲಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಸೊ ನೋಡಿ, ಒಂದು ಸೆಲ್ ಫ್ರೀ ಎನ್ವಿರಾನ್ ಸಿಸ್ಟಮ್ ಅಂತ ಕರಿತೀವಿ, ಜೀವಕೋಶ ಮುಕ್ತ ವ್ಯವಸ್ಥೆ. ಸೆಲ್ ಫ್ರೀ ಸಿಸ್ಟಮ್ ಅಂದರೆ ಜೀವಕೋಶ ಮುಕ್ತ ವ್ಯವಸ್ಥೆ. ನೋಡಿರಿ, ನಾವು ಜೀವಕೋಶ ಮುಕ್ತ ವ್ಯವಸ್ಥೆಯಲ್ಲಿ ಈ ಚಯಾಪಚಯ ಕ್ರಿಯೆಗಳನ್ನು ನಾವು ತೋರಿಸ್ಬೇಕಾದ್ರೆ, ಡೆಮಾನ್ಸ್ಟ್ರೇಷನ್ ಅಂತ ಕರಿತೀವಿ, ನಾವು ತೋರಿಸ್ಬೇಕಾದ್ರೆ ಏನಾಗ್ತದೆ, ಅದು ನಾನ್ ಲಿವಿಂಗ್ ಇರ್ತದೆ, ಅದು ನಿರ್ಜೀವಿಯಾಗಿರ್ತದೆ. ಆದರೆ ಅದರಲ್ಲಿ ನಿರ್ಜೀವಿಗಳಿರ್ಬೋದು, ಆದರೆ ಅದರಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಮಾತ್ರ ಸಜೀವ ಇರ್ತವೆ. ಆದ ಕಾರಣ ಮೆಟಬಾಲಿಸಮನ್ನು ನಾವೇನು ಕರಿತೀವಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆಯಿತಾ? ಅದೇ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ವೈರಾಣುಗಳು ಏನು ಮಾಡ್ತಾವಂದ್ರೆ, ವೈರಾಣುಗಳು ಹೊರಗಡೆ ಇದ್ದಾಗ, ದೇಹದ ಹೊರಗಡೆ ಇದ್ದಾಗ ನಿರ್ಜೀವಿಗಳು, ಇನ್ಹರ್ಟ್ ಅಂತ ಕರಿತೀವಿ, ನಿರ್ಜೀವಿಗಳಾಗಿರ್ತವೆ. ಆದರೆ ಯಾವುದೇ ಒಂದು ಜೀವಿಯ ಒಳಗಡೆ ಈ ವೈರಾಣುಗಳು ಪ್ರವೇಶ ಆತಂದರೆ ಅದು ಹೋಸ್ಟ್ ಪ್ರೋಟೀನ್ ಮೆಷಿನರಿ ಅಂತ ಕರಿತೀವಿ. ಈ ಯಾವ ಜೀವಿಗಳಲ್ಲಿ ವೈರಾಣು ಹೋಗಿರ್ತದಲ್ಲ ಆ ಜೀವಿಯ ಪ್ರೋಟೀನ್ ಮಷಿನರಿಯನ್ನು ಉಪಯೋಗ ಮಾಡ್ತವೆ, ಯಂತ್ರವನ್ನು, ಅಂದರೆ ಪ್ರೋಟೀನ್ಗಳ ನಿರ್ಮಾಣವಾಗುವ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ತನ್ನ ಕ್ರಿಯೆಯನ್ನು ತನ್ನ ಏನು ಬರ್ತದೆ ಸಂತಾನೋತ್ಪತ್ತಿಯನ್ನು ಮಾಡ್ಕೋತದೆ. ಅದಕ್ಕೆ ಮೆಟಬಾಲಿಸಮ್ ಏನಂತ ಕರಿತೀವಿ, ಚಯಾಪಚಯ ಕ್ರಿಯೆಗಳು ಯಾವತ್ತೂ ಸಹಿತ ಏನಾಗ್ತವೆ ಜೀವಂತ ಇರ್ತವೆ. ನಿರ್ಜೀವಿಗಳು ಎಂದಿಗೂ ಸಹಿತ ಏನಾಗಿಲ್ಲ, ಚಯಾಪಚಯ ಕ್ರಿಯೆಗಳು ಎಂದಿಗೂ ಅಲ್ಲಿ ಸಾಧ್ಯ ಇಲ್ಲ. ಅದರಿಂದ ಮೆಟಬಾಲಿಸಮನ್ನು, ಚಯಾಪಚಯ ಕ್ರಿಯೆಗಳನ್ನು ಸಜೀವಿಗಳು ಅನ್ನಲಿಕ್ಕೆ ಅತ್ಯಂತ ಉತ್ತಮ ಗುಣಲಕ್ಷಣ ಅಂತ ಹೇಳ್ತಾರೆ. ಸೆಲ್ಯುಲರ್ ಆರ್ಗನೈಸೇಷನ್ ಇನ್ ದ ಬಾಡಿ ಆರ್ಗನೈಸೇಷನ್. ಈ ಸೆಲ್ ಈಸ್ ಆರ್ಗನೈಸ್ಡ್ or it is having internal cellular organization. See, every cell having the cell wall, cell membrane, and inside cell there is a nucleus is present, and all cell organelles are present in that protoplasm. If you take the example like amoeba, unicellular organisms like amoeba or bacteria, every physiological process occur in a single cell. Excretion occur, digestion occur, respiration occur, everything occur with a single cell. So they are internally connected. The organelles are work together perform all these functions. So that thing is called a cellular organization. ನೋಡ್ರಿ, ಜೀವಕೋಶದ ಸಂಘಟನಾ ವ್ಯವಸ್ಥೆ ಅಂತ ಕರಿತೀವಿ. ಜೀವಕೋಶದ ಸಂಘಟನಾ ವ್ಯವಸ್ಥೆ ಅಂತ ಕರಿತೀವಿ. ಒಂದು ಜೀವಕೋಶವನ್ನು ನೋಡಬೇಕಾದ್ರೆ ಅದಕ್ಕೆ ಹೊರಗಡೆ ಕೋಶ ಪೊರೆ ಇರ್ತದೆ, ಕೋಶ ಭಿತ್ತಿ ಇರ್ತದೆ, ಒಳಗಡೆ ಕೋಶ ದ್ರವ್ಯ ಇರ್ತದೆ, ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇರ್ತದೆ. ಮತ್ತು ಈ ಕೋಶ ದ್ರವ್ಯದ ಒಳಗಡೆ ಬಹಳಷ್ಟು ಏನಿರ್ತವೆ ಅಂದರೆ ಆರ್ಗ್ಯಾನೆಲ್ಸ್ಗಳಿರ್ತವೆ, ಮೈಟೊಕಾಂಡ್ರಿಯಾಗಳಿರ್ತವೆ, ಪ್ರೋಟೋಪ್ಲಾಸ್ಟ್ ಎಲ್ಲ ಇರ್ತವೆ. ಅವುಗಳೆಲ್ಲ ಏನು ಮಾಡ್ತವೆ, ಒಂದು ಸಂಘಟನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ನಾವು ಒಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ, ಏಕಕೋಶೀಯ ಒಂದು ಉದಾಹರಣೆ ತೊಗೋಬೇಕಾದ್ರೆ ಅಮೀಬಾ ಅಂತ ಕರಿತೀವಿ, ಬ್ಯಾಕ್ಟೀರಿಯಾಗಳಲ್ಲಿ ಆಗ್ತವೆ. ಇವುಗಳಲ್ಲಿ ಏನಾಗ್ತಂದ್ರೆ ಎಲ್ಲ ಶಾರೀರಿಕ ಪ್ರಕ್ರಿಯೆಗಳಾಗ್ತವೆ. ವಿಸರ್ಜನೆ ಕ್ರಿಯೆ ಇರ್ಬೋದು, ಅಥವಾ ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಇರ್ಬೋದು, ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳಾಗ್ತವೆ, ಚಲನವಲನಗಳಿರ್ಬೋದು. ಎಲ್ಲವೂ ಒಂದೇ ಜೀವಕೋಶಗಳಲ್ಲಿ ಆಗ್ತವೆ. ಯಾಕಂತಂದರೆ ಆ ಜೀವಕೋಶಗಳಲ್ಲಿ ಒಂದು ಆಂತರಿಕ ಸಂಘಟನಾ ವ್ಯವಸ್ಥೆ ಇರ್ತದೆ. ಈ ಆಂತರಿಕ ಸಂಘಟನಾ ವ್ಯವಸ್ಥೆ ಸಜೀವಿಗಳಲ್ಲಿ ಮಾತ್ರ ಇರ್ತದೆ. ಸೊ ದ್ಯಾಟ್ ದ ಸೆಲ್ಯುಲರ್ ಆರ್ಗನೈಸೇಷನ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ದಸ್ ಇಟ್ ಈಸ್ ಒನ್ ಆಫ್ ದ property of the living organism. It is one of the characteristics of the living organism. So the body organization means, see, when the group of cells, in case of multicellular organism, when the group of cells performing the same function, we call them a tissue. The tissues are combined to form the organs. Organs are doing a particular functions. When the organs are combined to form the body organization, means organ grade of body organization. Having the organ grade of body organization, we are having different organs in our body like a liver, heart, kidneys. They are doing a particular functions, but these organs having a certain organization, they are working together for our body system. So that this also present in the living organism. ನೋಡ್ರಿ, ಒಂದು ದೇಹದ ಸಂಘಟನಾ ವ್ಯವಸ್ಥೆ ಅಂತ ದೈಹಿಕ ಸಂಘಟನಾ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ನಾವು ಹೇಳಿದ್ವಿ,
ಏಕಕೋಶೀಯ ಜೀವಿಗಳಲ್ಲಿ ಈ ರೀತಿಯ ಸಂಘಟನಾ ವ್ಯವಸ್ಥೆ ಇದೆ, ಒಂದೇ ಕೋಶದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿರ್ತಾವೆ ಅಂತ ಹೇಳಿದ್ವಿ ನಾವು. ಹಾಗೆ ಬಹುಕೋಶಿ ಜೀವಿಗಳಲ್ಲಿ ಏನಾಗ್ತದೆ ಅಂತಂದರೆ ಅಂಗಾಂಶಗಳ ರಚನೆ ಆಗಿರ್ತದೆ. ಅಂಗಾಂಶಗಳ ರಚನೆ ಅಂತಂದರೆ ಒಂದೇ ತೆರನಾಗಿ ಕೆಲಸ ಮಾಡುವಂತಹ ಜೀವಕೋಶಗಳ ಸಮೂಹವನ್ನು ನಾವು ಅಂಗಾಂಶ ಅಂತ. ಅಂದರೆ ದ ಸೆಲ್ಸ್ ಆರ್ ದ ಗ್ರೂಪ್ ಆಫ್ ಸೆಲ್ಸ್ ದಟ್ ಪರ್ಫಾರ್ಮಿಂಗ್ ದ ಸಿಮಿಲರ್ ಫಂಕ್ಷನ್ಸ್ ದೇ ಆರ್ ಕಾಲ್ಡ್ ದ ಟಿಶ್ಯೂಸ್. ಒಂದೇ ತೆರನಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಕೋಶಗಳ ಸಮೂಹಕ್ಕೆ ನಾವು ಏನು ಕರಿತೀವಿ, ಅಂಗಾಂಶ ಅಂತ. ಸೊ ಅಂಗಾಂಶಗಳು ಕೂಡಿಕೊಂಡು ಅಂಗಗಳಾಗಿರ್ತವೆ. ದೇ ಆರ್ ಡೂಯಿಂಗ್ ದ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಂಗಗಳು ಏನು ಮಾಡ್ತಾವೆ ಅಂತಂದರೆ ತನ್ನದೇ ಆದಂಥ ಕಾರ್ಯಗಳನ್ನು ನಿರ್ವಹಿಸ್ತವೆ. ಈ ಅಂಗಗಳು ಕೂಡಿಕೊಂಡು ಏನಂತ ಅಂಗವ್ಯೂಹರಚನೆ ಆಗಿರ್ತದೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯಾವಿಂಗ್ ದ ಆರ್ಗನ್ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್. ನಮ್ಮ ದೇಹದೊಳಗೆ ಬಹಳಷ್ಟು ಬೇರೆ ಬೇರೆ ಅಂಗಗಳವು, ಲೈಕ್ ಯಕೃತದ, ಹೃದಯದ, ಮೂತ್ರಪಿಂಡಗಳವ. ಈ ಮೂತ್ರಪಿಂಡಗಳು ಅಥವಾ ಹೃದಯ ಆಗಲಿ ಈ ಯಕೃತ ಆಗಲಿ ತನ್ನದೇ ಕಾರ್ಯವನ್ನು ನಿರ್ವಹಿಸ್ತದೆ. ಆದರೆ ಈ ಎಲ್ಲ ಅಂಗಗಳು ಕೂಡಿಕೊಂಡು ಕಂಬೈನ್ಡ್ ಟುಗೆದರ್ ವರ್ಕ್ ಮಾಡ್ತಾವಂತ. ಅಂದ್ರೇನು, ಎಲ್ಲ ಒಟ್ಟಿಗೆ ಆಗಿ ಕೆಲಸ ಮಾಡೋದ್ರಿಂದನೇ ನಮ್ಮ ದೇಹ ಒಂದು ಸಂಘಟನಾ, ನಾವು ಅದಕ್ಕೆ ನಮ್ಮ ದೇಹದಲ್ಲಿ ಏನಿರ್ತದೆ ಒಂದು ಸಂಘಟನಾ ವ್ಯವಸ್ಥೆ ಇರ್ತದೆ. ಈ ಸಂಘಟನಾ ವ್ಯವಸ್ಥೆ ಎಲ್ಲಿರಪ್ಪ ಅಂತಂದರೆ ಸಜೀವಿಗಳಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯದ ಅಂಥೇಳಿ ಹೇಳ್ತಾರೆ. ಅದಕ್ಕೆ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. These are the properties of the living organism. And finally, the consciousness ಮತ್ತು ರೆಸ್ಪಾನ್ಸಿವ್ನೆಸ್. ರೆಸ್ಪಾನ್ಸಿವ್ನೆಸ್ ಅಂದರೆ ಸ್ಪಂದಿಸುವಿಕೆ ಅಂತ ಕರಿತೀವಿ. ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ದ ಪ್ಲಾಂಟ್, ಆನಿಮಲ್, all the living organisms, their response to the chemicals, response to the factors like light, temperature, water bodies, photoperiod. So response to the wind, to the all chemical substances. So that this is a property of the living organism. ಸಜೀವಿಗಳು ಏನು ಮಾಡ್ತಾವೆ ಅಂದರೆ, ಸಜೀವಿಗಳಲ್ಲಿ ಒಂದು ಗುಣ ಇರ್ತದೆ. ಅವೇನು ಮಾಡ್ತಾವೆ ಅಂದರೆ ತಮ್ಮ ಸುತ್ತಲಿನ ಪರಿಸರವನ್ನು ಗ್ರಹಿಸುವ ಒಂದು ಮಹೋವಲಿ, ಗ್ರಹಿಕೆ ಅಂತ ಕರಿತೀವಿ. ಕಾನ್ಸಿಯಸ್ನೆಸ್ ಅಂದರೆ ಗ್ರಹಿಕೆ ಅಂತ ಕರಿತೀವಿ. ಮತ್ತು ರೆಸ್ಪಾನ್ಸಿವ್ ಅಂತಂದರೆ ಇವೆಲ್ಲ ರೆಸ್ಪಾನ್ಸ್ ಮಾಡ್ತಾವೆ, ಅಂದರೆ ಸ್ಪಂದಿಸ್ತವೆ. ಅವು ಟೆಂಪ್ರೇಚರ್, ಉಷ್ಣಾಂಶಕ್ಕೆ ಸ್ಪಂದಿಸ್ತವೆ. ನೀವು ನೋಡಿರ್ಬೋದು ಉಷ್ಣಾಂಶಕ್ಕೆ ಪ್ರಾಣಿಗಳು ಹೆಂಗೆ ಸ್ಪಂದಿಸ್ತಾವೆ ಅಂತಂದರೆ, ದೆ ಮೈಗ್ರೇಟ್, ಅವೇನು ಮಾಡ್ತಾವೆ, ವಲಸೆ ಹೋಗ್ತಾವ. ಶೀತಲ ಪ್ರದೇಶದಿಂದ ಹಕ್ಕಿಗಳು ನಮ್ಮಲ್ಲಿ ಎಲ್ಲಿ ಭೂಮಿಗೆ ಅಥವಾ ಸಮಭಾಜಕ ವೃತ್ತದ ಕಡೆ ವಲಸೆ ಹೋಗ್ತಾವ. ಬೇಸಿಗೆಯೊಳಗೆ ಇಲ್ಲಿಂದ ಅಲ್ಲಿ ವಲಸೆ ಹೋಗ್ತಾವ. ಪ್ರಾಣಿಗಳು ವಲಸೆ ಹೋಗ್ತಾವ, ಉಷ್ಣಾಂಶ ಜಾಸ್ತಿ ಆತನ ವಲಸೆ ಹೋಗ್ತಾವ. ದ ರೆಸ್ಪಾನ್ಸ್ ಟು ಲೈಟ್, ಕೆಲವೊಂದು ಜೀವಿಗಳು ನೋಡ್ರಿ, ಹಕ್ಕಿಗಳು ನೋಡ್ರಿ ಬೆಳಕಿನಲ್ಲಿ ವಾಸವಾಗ್ತಾವ, ಕೆಲವೊಂದು ರಾತ್ರಿ ಸಮಯದಲ್ಲಿ ಹೊರಗೆ ಬರ್ತಾವ. ಅಂದರೆ ಬೆಳಕಿಗೆ ರೆಸ್ಪಾನ್ಸ್ ಮಾಡ್ತಾವೆ. ನೀವು ಗೊತ್ತಿರಬೇಕು, ರಾತ್ರಿ ಎದ್ದು ನೀವು ಬಟನ್ ಬಡಿದ್ರಿ, ಲೈಟ್ ಬಟನ್ ಬಡಿದ್ರಿ ಅಂತಂದರೆ ಜಿರಳೆಗಳು ಓಡಿ ಹೋಗ್ತಾವೆ. ಕ್ರಿಪ್ಸ್ಕ್ಲಾರ್ ಮೂಮೆಂಟ್ ಅಂತ ಕರಿತೀವಿ, ಭಾಳ ಫಾಸ್ಟ್ ಹೋಗ್ತಾವೆ. ಬೆಳಕಿಗೆ ಅದು ಏನು ಮಾಡ್ತದೆ, ರೆಸ್ಪಾನ್ಸ್ ಮಾಡ್ತದೆ, ನೋಡ್ರಿ ಕ್ರಿಯೆ ಮಾಡ್ತದೆ. ದ ರೆಸ್ಪಾನ್ಸ್ ಟು ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಕೆಮಿಕಲ್ ಸಬ್ಸ್ಟೆನ್ಸ್, ರಾಸಾಯನಿಕ ವಸ್ತುಗಳಿಗೆ ಪ್ರತಿಯೊಂದು ಜೀವಿನೂ ಏನು ಮಾಡ್ತದೆ, ಸ್ಪಂದಿಸ್ತದೆ. ಅದ್ರ ಒಳಗಡೆ ನಮ್ಮ ದೇಹದೊಳಗೆ ಹೋದ್ರೂ ಸ್ಪಂದಿಸ್ತೀವಿ ನಾವು. ಅರ್ಥ ಆಯ್ತಾ? ಹಾಗೆ ಸೂಕ್ಷ್ಮ ಜೀವಿಗಳು, ಸಸ್ಯಗಳಾಗಲಿ, ಅದಕ್ಕೆ ಆ ಥರ ಸಸ್ಯಗಳಿಗೂ ಸಹಿತ ಜೀವವಿದೆ ಅಂತ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದರು. ದ ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪಾನ್ಸ್, ದ ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪಾಂಡ್ ಟು ದ ಲೈಟ್. ನೀವು ಸನ್ಫ್ಲವರನ್ನು ನೋಡ್ಬೋದು, ಹೌದಾ? ಸೂರ್ಯಕಾಂತಿ ಹೂವು ನೋಡ್ರಿ, ಸೂರ್ಯ ಯಾವ ರೀತಿ ತಿರುಗ್ತಾನೆ ಆ ರೀತಿ ಅದು ಸೂರ್ಯಕಾಂತಿ ತಿರುಗ್ತದೆ. ರೆಸ್ಪಾನ್ಸ್ ಟು ದ ಲೈಟ್. ದ ಎಕ್ಸೆಲ್ ಮೂಮೆಂಟ್, ದ ಕೊಲೆಪ್ಟೈಲ್ ಮೂಮೆಂಟ್ ಟುವರ್ಡ್ಸ್ ಲೈಟ್. ನೀವೇನಾದರೂ ಒಂದು ಸಸ್ಯವನ್ನು ನೀವು ಎಲ್ಲಿ ಕಿಟಕಿ ಒಳಗೆ ಇಟ್ಟರಂದರೆ ಆ ಕಿಟಕಿ ಅಂದರೆ ಬೆಳಕಿನ ಕಡೆಗೆ ಸಸ್ಯಗಳು ಏನು ಮಾಡ್ತಾವೆ, ವಾಲ್ತಾವೆ. ಇದು ಏನಪ್ಪ ಅಂದರೆ ಅದರ ಕ್ರಿಯೆ ಅಂತ ಕರಿತೀವಿ, ರೆಸ್ಪಾನ್ಸಿವ್ನೆಸ್ ಅದ. ನೀವೇನಾದರೂ ಔಷಧ ಹೊಡ್ರಿ, ನೀವು ಔಷಧ ಹೊಡೆದು ಕೂಡಲೇ ಇರುವೆಗಳು ಏನು ಮಾಡ್ತಾವೆ, ಓಡಿ ಹೋಗ್ತಾವ. ಅಂದರೆ ರೆಸ್ಪಾನ್ಸಿವ್ನೆಸ್ ಅಂತ ಕರಿತೀವಿ. ಇದು ಒಂದು ಅತ್ಯುತ್ತಮ ಗುಣಲಕ್ಷಣ ಅಂತ ಕರಿತೀವಿ. ನೋಡಿರಿ, ದ ಕಾನ್ಸಿಯಸ್ನೆಸ್ ಅಂತ ಕರಿತೀವಿ. ಆದರೆ ವೆನ್ ದ ಪೇಷಂಟ್ ಮೂವಿಂಗ್ ಟು ದ ಕೋಮಾ, ವೆನ್ ದ ಬ್ರೈನ್ ಡೆಡ್ ಪೇಷಂಟ್ ದ ಲಾಸ್ ದ ಕೆಪಾಸಿಟಿ ಆಫ್ ಕಾನ್ಸಿಯಸ್ನೆಸ್ ಅಂತ ಕರಿತೀವಿ. ಅಂದರೆ ಕೋಮಾಗೆ ಹೋದಂಥ ಪೇಷಂಟ್ಗಳು, ಬ್ರೈನ್ ಡೆಡ್ ಆದಂಥ ಪೇಷಂಟ್ಗಳು ಏನಾದರೂ ಹಾಸ್ಪಿಟ್ಲಿಗಿತ್ತಂದರೆ ಈ ಒಂದು ಪ್ರಾಪರ್ಟಿಯನ್ನು ಕಳೆದುಕೊಂಡಿರ್ತಾರ ಅಂತ ಹೇಳ್ತಾರೆ. ಸಜೀವಿಗನು ಅನ್ನುವಂಥ ಒಂದು ಪ್ರಾಪರ್ಟಿ ಅಂದರೆ ಗುಣಲಕ್ಷಣಗಳನ್ನು ಅವರು ಕಳೆದುಕೊಂಡಿರ್ತಾರ ಅಂತ ಹೇಳ್ತಾರೆ ಅವರು. ಹಾಗೆ ಇವೆಲ್ಲ ಏನಪ್ಪ ಅಂತಂದರೆ
ಸಜೀವಿಗಳು ಅನ್ನಲಿಕ್ಕೆ ಇರುವಂತಹ ಗುಣಲಕ್ಷಣಗಳು. ಹಾಗೆ ನಾವು ಸಜೀವಿಯನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದು? ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ದ ಸೆಲ್ಫ್ ರಿಪ್ಲಿಕೇಟಿಂಗ್, ಇವಾಲ್ವಿಂಗ್, ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟರ್ನಲ್ ಸಿಸ್ಟಮ್ಸ್ ದ ಕೆಪೇಬಲ್ ಆಫ್ ರೆಸ್ಪಾಂಡಿಂಗ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಅಂತಾರೆ. ಅಂದರೆ ಸಜೀವಿಗಳು ಸ್ವಯಂ ಪುನರಾವರ್ತಿಸುವ, ಸೆಲ್ಫ್ ರಿಪ್ಲಿಕೇಟ್ ಪುನರಾವರ್ತಿಸುವ, ಇವಾಲ್ವಿಂಗ್ ಅಂದರೆ ವಿಕಸನಗೊಳ್ಳುವ, ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟರ್ನಲ್ ಸಿಸ್ಟಮ್ ಅಂತಾರವ. ಅಂದರೆ ಸ್ವಯಂ ಸಂಘಟಿಸುವಂತಹ ಆಂತರಿಕ ವ್ಯವಸ್ಥೆ. ನೋಡಿರಿ, ಸ್ವಯಂ ಸಂಘಟನೆ ಇರುವಂಥ ಆಂತರಿಕ ವ್ಯವಸ್ಥೆಯನ್ನು ಹೊಂದಿರ್ತವೆ. ಅದರ ಜೊತೆಗೆ ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಅಂದರೆ ಹೊರಗಿನ ಒಂದು ಕ್ರಿಯೆಗೆ ಅವು ಪ್ರತಿಕ್ರಿಯೆಯನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರ್ತವೆ. ಇಂಥವುಗಳಿಗೆ ನಾವೇನು ಕರಿತೀವಿ? ಸಜೀವಿಗಳು ಅಂತ ಕರಿತೀವಿ. ನೋಡಿರಿ, ಇವೆಲ್ಲ ಗುಣಲಕ್ಷಣಗಳನ್ನು ಕೂಡಿಕೊಂಡು ಈ ಒಂದು ಸೆಂಟೆನ್ಸನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಇವತ್ತಿನ ದಿವಸ ನಾವು ಸಜೀವಿಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿ. ಸಜೀವಿಗಳು ಯಾವ ಗುಣಲಕ್ಷಣಗಳನ್ನು ಹೊಂದಿರ್ತಾವೆ ಅಂದರೆ ದ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲರ್ ಆರ್ಗನೈಜೇಷನ್ ಆ್ಯಂಡ್ ಬಾಡಿ ಆರ್ಗನೈಜೇಷನ್ ಆ್ಯಂಡ್ ಕಾನ್ಸಿಯಸ್ನೆಸ್ ಅಂತ ಕರಿತೀವಿ. ರೆಸ್ಪಾನ್ಸಿವ್ನೆಸ್, ದೀಸ್ ಆರ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಿ, ಎಕ್ಸ್ಟರ್ನಲ್ ಸ್ಟಿಮ್ಯುಲಿ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಎಲ್ಲ ಗುಣಲಕ್ಷಣಗಳನ್ನು ಸಜೀವಿಗಳು ಹೊಂದಿರ್ತಾವೆ. ಇವಿಗೆ ನಾವು ಸಜೀವಿಗಳು ಅನ್ನಲಿಕ್ಕೆ ಇದೆಲ್ಲ ಗುಣಲಕ್ಷಣ. ಆಯ್ತಾಯ್ತಾ? ಈಗ ನಾನು ಕೇಳ್ತಾ ಇದ್ದೀನಪ್ಪ, ನಾನು ಒಂದು ಕ್ವಶನ್ ಕೇಳಿದಾಗ ಆಯ್ತಾಯ್ತು, ನಿಮ್ಗೆ ಯಾವುದೋ ಒಂದು ಕ್ವಶನ್ ಕೇಳ್ತೀನಿ ಕ್ಲಾಸ್ನಾಗ ಕೂತಾಗ. ಕ್ವಶನ್ ಕೇಳಿದಾಗ ನೀವು ನನಗೆ ರೆಸ್ಪಾನ್ಸ್ ಮಾಡಿದ್ರಿ ಅಂತಂದರೆ ನೀವು ಸಜೀವಿಗಳು. ನೀವು ರೆಸ್ಪಾನ್ಸ್ ಮಾಡೋದು ಹಿಂಗೆ ಕೂತ್ರಂದರೆ ನೀವು ಸಜೀವಿಗಳು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಜೀವಿಗಳಾದ ಗುಣಲಕ್ಷಣ ಅದು ಸಜೀವಿಗಳ ಗುಣಲಕ್ಷಣ ಅರ್ಥ ಆಯ್ತಾ? ಹಾಗೆ ನಾವು ಹೇಳಿದಂಥ ಪಾಠ್ಯಕ್ರಮವನ್ನು ನೀವು ಓದಿ, ಹೌದಾ? ಕೊರೋನಾ ಇರುವಂಥ ಒಂದು ಕಾಲಘಟ್ಟ ಬಂದದ. ಈ ಕಾಲಘಟ್ಟದೊಳಗೆ ಈ ಏನಂತೀರಿ ನಾವು, ಮೊಬೈಲ್ ಏನಾಗಿಬಿಟ್ಟದ, ನಮ್ಮ ಮಾಧ್ಯಮ ಆಗಿಬಿಟ್ಟದ. ಸೊ ನಾವು ಇಲ್ಲಿ ನಿಂತು ನಿಮಗೆ ಪಾಠಕ್ರಮವನ್ನು ಹೇಳ್ತಾ ಇದ್ದೀವಿ. ಇದಕ್ಕೆ ನೀವು ರೆಸ್ಪಾನ್ಸ್ ಮಾಡಿ ಅಭ್ಯಾಸವನ್ನು ಸರಿಯಾಗಿ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಅದಕ್ಕೆ ರೆಸ್ಪಾನ್ಸ್, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಿಮ್ಮಲ್ಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರಥಮ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಮುಂದಿನ ಭಾಗವನ್ನು ನಾವು ಕಲಿಯೋಣ. ಅಲ್ಲಿವರೆಗೆ ಧನ್ಯವಾದ.